ಇಂದ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಅಂತ. ಇದು ಇಂಪೇರ್ಮೆಂಟ್ ಲಾಸ್ ಮೇಲೆ ಕ್ವಶನ್ ಕೇಳಿದಾಗ ಯಾವ ತರ ಮಾಡೋಣ ಅಂತ ನೋಡೋಣ ಅಂತ. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿನಿ ಇಲ್ಲಿ. ಮಹೇಶ್ ಲಿಮಿಟೆಡ್ ಕಂಪನಿ ಫರ್ನಿಶಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. Machinery purchased on 30th November 2019 is rupees 64 lakh. Useful life of machine 5 years. Residual value of machine is 10 lakh. Depreciation is 12%. Depreciation provided on straight line method. Test of impairment of machine 31st March 2022 shows the following. Present value of future cash flow rupees 27 lakh. Fair value less cost of disposal rupees 30 lakh 80,000. Salvage value estimated is nil. Loss of impairment is recognized for the assessment year 31st March 2022 ಅಂತ ಹೇಳ್ಯಾರ. ಅಂಡ್ ಏನ್ ಮಾಡ್ಯಾರ, ಕ್ಯಾಲ್ಕುಲೇಟ್ ದಿ ಫಸ್ಟ್ ಒನ್ ಕ್ಯಾರಿಂಗ್ ಅಮೌಂಟ್, ಸೆಕೆಂಡ್ ಒನ್ ರಿಕವರೇಬಲ್ ಅಮೌಂಟ್, ಸಿ ಇಂಪೇರ್ಮೆಂಟ್ ಲಾಸ್ ಅಂತ ಕೇಳ್ಯಾರ. ಸೊ ಇವಾಗ ಫಸ್ಟ್ ನಾವು ಏನು ಮಾಡ್ಬೇಕು, ಕೊಟ್ಟಿರೋ ಕ್ವಶನ್ ಫಸ್ಟ್ ಎ ಬಿಡಿಸ್ಬೇಕು. ಫಸ್ಟ್ ಎ ಏನೈತಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಂಗ್ ಅಮೌಂಟ್ ಅಂತ ಹಚ್ಕೊಂಡು ಟೇಬಲ್ ಹಾಕ್ತೀವಿ. ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಫಸ್ಟ್ ಇಲ್ಲಿ ತಗೋತೀವಿ ಕಾಸ್ಟ್ ಆಫ್ ಮಷಿನ್ ತಗೋತೀವಿ. ಮಷಿನ್ ಪರ್ಚೇಸ್ ಮಾಡಿದ್ದು ಒಂದು ಅಮೌಂಟ್ ಇರ್ತೈತಲ್ಲ, ಅದು ಮಷಿನರಿ ಪರ್ಚೇಸ್ ಇರ್ತಲ್ಲ 64 lakhs, ಆ ಅಮೌಂಟ್ ತಗೋತೀವಿ 64 lakhs. ಓಕೆ, ನೆಕ್ಸ್ಟ್ ಇವಾಗ ಲೆಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಏನು ಮಾಡ್ತೀವಿ ನಾವು, ಅವ್ರು ಡೈರೆಕ್ಟ್ ಅಮೌಂಟ್ ಕೊಟ್ಟಿಲ್ಲ, ಸೊ ನಾವು ಕಂಡು ಹಿಡ್ಕೋಕ ಕಾಸ್ಟ್ ಆಫ್ ಮಷಿನ್ ತಗೋತೀವಿ ಮೈನಸ್ ಇಲ್ಲಿ 10 lakh ಐತೆ ನೋಡ್ರಿ ರೆಸಿಡ್ಯೂಯಲ್ ವ್ಯಾಲ್ಯೂ ಅಂದ್ರೆ ಅದು ಸ್ಕ್ರಾಪ್ ವ್ಯಾಲ್ಯೂ, ಎರಡೂ ಲೆಸ್ ಮಾಡಿದ್ರೆ ನಮ್ಗೆ ಡೆಪ್ರಿಸಿಯೇಷನ್ ಸಿಗುತ್ತೆ. ಸೊ 64 lakh ಮೈನಸ್ 10 lakh ಡಿವೈಡ್ ಬೈ 5 ಮಾಡ್ಬೇಕು. ಅವಾಗ ಆನ್ಸರ್ 64 lakh ಮೈನಸ್ 10 lakh ಡಿವೈಡ್ ಬೈ 5 ಅಂದ್ರೆ 5 ಅಂದ್ರೆ ಮಷಿನ್ ಎಷ್ಟು ಯೂಸ್ ಆಗೈತಿ, ಯೂಸ್ಫುಲ್ ಲೈಫ್ ಆಫ್ ಮಷಿನ್ ಎಷ್ಟೈತಿ 5 years ತಗೋತೀವಿ. ಸೊ ಅದು 5 ಮಾಡಿದ್ರೆ 10,80,000 ಬರುತ್ತೆ. ಇವಾಗ ಈ 64 lakhದಾಗ ಈ 10,80,000 ಮೈನಸ್ ಮಾಡಿದ್ರೆ ಮೈನಸ್ 10,80,000 ಮೈನಸ್ ಮಾಡಿದ್ರೆ 5,32,000 53,20,000 ಆನ್ಸರ್ ಬರುತ್ತೆ. ಬಂದ ಆನ್ಸರ್ ಏನದು, ಕ್ಯಾರಿಂಗ್ ಕಾಸ್ಟ್ ಅಮೌಂಟ್. ನೆಕ್ಸ್ಟ್ B1 ಏನೈತಲ್ಲ, ಈ ನೆಕ್ಸ್ಟ್ ಬಿ ರಿಕವರಬಲ್ ಅಮೌಂಟ್ ಕಂಡುಹಿಡಿಯೋಣ. ಬಿ ರಿಕವರೇಬಲ್ ಅಮೌಂಟ್ ಕಂಡು ಹಿಡ್ಕೋಕ ಫಸ್ಟ್ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಫ್ಲೋದ್ದು ಈ ಅಮೌಂಟ್ ಇಲ್ಲ ಐತಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋ ಅಮೌಂಟನ್ನ ಮೊದಲು ಹಚ್ಕೋತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಎಷ್ಟೈತದೆ, 27 lakhs. ನೆಕ್ಸ್ಟ್ ಇದಕ್ಕೆ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಅಂತ ಐತೆ ನೋಡ್ರಿ, ಇಲ್ಲ ಐತೆ ನೋಡ್ರಿ ಫೇರ್ ವ್ಯಾಲ್ಯೂ, ಸೆಕೆಂಡ್ ಒನ್ ಫೇರ್ ವ್ಯಾಲ್ಯೂ ಲೆಸ್ ಇದನ್ನ ಅಮೌಂಟ್ ಹಚ್ಕೋತೀವಿ. ಈ ಅಮೌಂಟ್ ಹಚ್ಕೊಂಡು ಇವಾಗ ಇವನ್ನೆರಡೂ ಕಂಪೇರ್ ಮಾಡಿ, ಇವೆರಡೂ ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಐತಿ ಅಮೌಂಟ್ ಅದನ್ನ ಹಚ್ತೀವಿ. ಸೊ ಇವನ್ನೆರಡು ಕಂಪೇರ್ ಮಾಡಿ ನಾವು ಹಚ್ತೀವಿ. ಯಾವ ಈಗ 20 lakhs 27 lakhs ಮತ್ತು 30,80,000ದಾಗ ಯಾವ ಅಮೌಂಟ್ ದೊಡ್ಡದಿತ್ತು ಅಂದ್ರೆ 30,80,000. whichever is highest amount ತಗೋತೀವಿ. ಇದೇನಾಯ್ತು ರಿಕವರೇಬಲ್
ಅಮೌಂಟ್ ಆಯ್ತು. ನೆಕ್ಸ್ಟ್ ಸಿ ಸಿ ಏನು ಹೇಳ್ಯಾರ, ಇಂಪೇರ್ಮೆಂಟ್ ಲಾಸ್ ಕಂಡುಹಿಡೀರಿ ಅಂತ ಹೇಳ್ಯಾರ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಇಂಪೇರ್ಮೆಂಟ್ ಲಾಸ್. ಇವಾಗ ಇದ್ರ ಫಾರ್ಮುಲಾ ಇಂಪೇರ್ಮೆಂಟ್ ಲಾಸ್ impairment loss equal to carrying amount minus recoverable amount. ಅಮೌಂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಅಮೌಂಟ್. ಕ್ಯಾರಿಂಗ್ ಕಾಸ್ಟ್ ಅಮೌಂಟ್ ಎಷ್ಟೈತಿ ಕ್ವಶನ್ದಾಗ ನಾವು ಕಂಡು ಹಿಡ್ಕೊಂಡಿವಲ್ಲ, 53,20,000 53,20,000 ಮೈನಸ್ ಇದು ರಿಕವರೇಬಲ್ ಅಮೌಂಟ್ 30,80,000 ಮಾಡಿದ್ರೆ 53,20,000 ಮೈನಸ್ 30,80,000 ಮಾಡಿದ್ರೆ 22,40,000 ಅಂತ ಬಂತು. ಇದೇನಾಯ್ತು, ಇಂಪೇರ್ಮೆಂಟ್ ಅಮೌಂಟ್ ಆಯ್ತು. ಇವಾಗ ನೆಕ್ಸ್ಟ್ D1 ಡೆಪ್ರಿಸಿಯೇಷನ್ ಕ್ವಶನ್ ಕೊಟ್ರ ಎಷ್ಟು ಪರ್ಸೆಂಟೇಜ್ ಕೊಟ್ರ, 12% ಅಂತ ಹೇಳ್ಯಾರ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಹೇಳ್ಯಾರ. ಸೊ ಇವಾಗ ಏನು ಮಾಡ್ಬೇಕು ನಾವು, ನಾವು ಕ್ಯಾರಿಂಗ್ ಅಮೌಂಟ್ ಕಂಡು ಹಿಡಿದಿರ್ತೀವಲ್ಲ, ಕ್ಯಾರಿಂಗ್ ಅಮೌಂಟ್ ಎಷ್ಟು ಬರ್ತೈತೆ ನಮ್ದು 53,20,000. ಇದ್ರ ಮೇಲೆ ನಾವು 53,20,000ಗೆ 12% ಮಾಡಿದ್ರೆ ಇದು ನಮ್ದು ಡೆಪ್ರಿಸಿಯೇಷನ್. ಇಂಟು 12% ಮಾಡಿದ್ರೆ 6,38,400. ಇದು ಇಂಪೇರ್ಮೆಂಟ್ ಲಾಸ್.